ಆಯೋಗದಿಂದ ಆಗ್ತಾ ಇರುವಂತಹ ಸಮೀಕ್ಷೆ ಅದು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕವಾಗಿ ಹಿಂದುಳಿದವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿನ ಕಲೆ ಹಾಕಲಾಗ್ತಾ ಇದೆ. ಅದೇ ಕಾರಣಕ್ಕೆ ಸಮೀಕ್ಷೆಗಳಾಗ್ತಾ ಇರೋದು. ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲೂ ಕೂಡ ನಿನ್ನೆ ಮೊದಲ ದಿನ ಸಮೀಕ್ಷೆಗಳಾಗೋಯ್ತು. ಈ ಸಮೀಕ್ಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರಂಭದಿಂದಲೂ ಕೂಡ ಅಪಸ್ವರಗಳಿದೆ. ಕಾರಣ ನಿನ್ನೆ ಕೂಡ ಸಮೀಕ್ಷೆ ಅಷ್ಟು ಹೇಳಿಕೊಳ್ಳುವ ಮಟ್ಟಿಗೆ ನಿರೀಕ್ಷಿತ ಮಟ್ಟದಲ್ಲಿ ಸಾಗಿಲ್ಲ. ಕಾರಣ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಇವತ್ತು ಎರಡನೇ ದಿನ, ಇವತ್ತು ಕೂಡ ಸಮೀಕ್ಷೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಸಮೀಕ್ಷೆ. ಮೊದಲ ದಿನ ನಿರೀಕ್ಷಿತ ಮಟ್ಟದಲ್ಲಿ ಸಮೀಕ್ಷೆ ಸಾಗಲಿಲ್ಲ ಅನ್ನುವಂತಹ ವಿಚಾರ. ಮೊದಲ ದಿನ ಕೇವಲ 22,141 ಮನೆಗಳಲ್ಲಿ ಮಾತ್ರ ಸರ್ವೆ ಮಾಡೋದಕ್ಕೆ ಸಾಧ್ಯ ಆಗಿದೆ. ಒಂದೊಂದು ಮನೆಗೂ 60 ಪ್ರಶ್ನೆಗಳನ್ನ ಕೇಳಿ ಸಮೀಕ್ಷೆ ಆಗ್ತಾ ಇರೋದ್ರಿಂದ ಕಿರಿಕಿರಿ ಆಗ್ತಾ ಇದೆ ಜನಸಾಮಾನ್ಯರಿಗೆ. ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಮೀಕ್ಷೆಯ ಕಿರಿಕಿರಿ ಎದುರಾಗಿದೆ. 60 ಪ್ರಶ್ನೆಗೆ ಉತ್ತರ ನೀಡುವಷ್ಟರಲ್ಲಿ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಸುಸ್ತಾಗ್ಬಿಟ್ಟಿದ್ದಾರೆ. ಡಿಸಿಎಂ ಅವ್ರಿಗೆ ಕಿರಿಕಿರಿ ಆಗ್ಬಿಟ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನು? ಜಿಬಿಎ ವ್ಯಾಪ್ತಿಯಲ್ಲಿ ಪ್ರತಿ ಮನೆ ಸಮೀಕ್ಷೆ ಹೇಗೆ ನಡೆಯುತ್ತೆ ಗೊತ್ತಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಸಮೀಕ್ಷೆಯ ಅಸಲಿ ಕಹಾನಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ನಿಮ್ಮ ಮನೆಗೂ ಸಮೀಕ್ಷೆ ಮಾಡೋದಕ್ಕೆ ಬರ್ತಾರೆ ಸಿಬ್ಬಂದಿ. ನೀವು ಮೆಂಟಲಿ, ಫಿಸಿಕಲಿ ಸಿದ್ಧ ಆಗಿರಬೇಕು 60 ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ. ಅಂದ್ರೆ ನಿನ್ನೆ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಹೇಳಿದ್ರಲ್ಲ, 60 ಪ್ರಶ್ನೆ ಕೇಳ್ತಾರ್ರಿ, ಯಾರು ಅದಕ್ಕೆಲ್ಲ ಉತ್ತರ ಕೊಡೋದಕ್ಕಾಗುತ್ತೆ? ಇಷ್ಟೆಲ್ಲ ಪ್ರಶ್ನೆ ಕೇಳ್ತಾರಂತ ನನಗೆ ಗೊತ್ತಿರಲಿಲ್ಲ ಅಂತ ಡಿಸಿಎಂ ಅವರು ಹೇಳ್ಬಿಟ್ರು. ಅವರ ಗಮನಕ್ಕೆ ಇಲ್ಲದೆ ಸಮೀಕ್ಷೆಗಳು ನಡೀತಾ ಇದೆಯಾ ಅನ್ನೋದು ನಮ್ಮ ಪ್ರಶ್ನೆ. ಕುರಿ ಸಾಕ್ತಿದ್ದೀರಾ, ಕೋಳಿ ಸಾಕಿದ್ದೀರಾ, ವರ್ಷದ ಆದಾಯ ಎಷ್ಟು ಜನ ಇದ್ದೀರಿ, ಎಲ್ಲೆಲ್ಲಿದ್ದೀರಿ, ನಿಮ್ಮ ಆದಾಯಗಳು ಎಷ್ಟು, ಆಸ್ತಿ, ಬಂಗಾರ, ಇದೆಲ್ಲದರ ಲೆಕ್ಕ ಕೊಡಿ ಅಂತ ಕೇಳ್ತಿದ್ದಾರಂತೆ ಸಿಬ್ಬಂದಿ. ಹಾಗಾಗಿ ಅಷ್ಟೂ ಪ್ರಶ್ನೆಗಳಿಗೆ ಉತ್ತರ ಕೊಡುವಷ್ಟರಲ್ಲಿ ನಾನೇ ಸುಸ್ತಾಗಿದ್ದೀನಿ. ಜನಸಾಮಾನ್ಯರ ಪರಿಸ್ಥಿತಿ ಏನು, ಹಾಗಾಗಿ ಸಿಬ್ಬಂದಿಗೆ ಹೇಳಿದ್ದೀನಿ ಸ್ವಲ್ಪ ಪ್ರಶ್ನೆಗಳನ್ನ ಕಡಿಮೆ ಕೇಳ್ರಪ್ಪ ಅಂತ. ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಈಗ ಸಾಧ್ಯನಾ? ಆರಂಭದಲ್ಲೇ ಮಾಡಬೇಕಾಗಿತ್ತು. ಸಮೀಕ್ಷೆ ಪ್ರಾರಂಭ ಆದಾಗ ಡಿಸಿಎಂ ಅವರ ಗಮನಕ್ಕೆ ಬರದೆ ಇಷ್ಟೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಅವರು ಹೇಳಿದ್ರು. ಇನ್ನು ಜನಸಾಮಾನ್ಯರ ಪಾಡೇನು? ಅಷ್ಟೂ ಪ್ರಶ್ನೆಗಳಿಗೆ ಉತ್ತರ ಕೊಡ್ಕೊಂಡು ಕೂರಕ್ಕಾಗತ್ತಾ? ಹಳ್ಳಿ ಭಾಗದಲ್ಲೇನೋ ಪರವಾಗಿಲ್ಲ ಅಪ್ಪ, ಉತ್ತರ ಕೊಡೋಣ ಬಿಡ ಅಂತ ಹೇಳಬಹುದು. ಆದರೆ ಸಿಟಿ ಜನ, ಒಂದೊಂದು ನಿಮಿಷಕ್ಕೂ ಸಖತ್ ಇಂಪಾರ್ಟೆಂಟ್ ಕೊಡುವಂತ ನಮ್ಮ ಸಿಟಿ ಜನ ಇಷ್ಟೆಲ್ಲ ಸಮಯ ಕೊಟ್ಟು ಅಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಸಾಧ್ಯನಾ ಅನ್ನೋದು ಪ್ರಶ್ನೆ. ಹಾಗಾಗಿ ಹೇಳ್ತಾ ಇರೋದು, ಸಿಟಿ ಜನ ಮನಸ್ಸಿಲ್ಲ ಆದ್ರೂ ಕೂಡ ಸಮೀಕ್ಷೆ ಮಾಡ್ತಿದ್ದಾರಪ್ಪ, ಇನ್ನೇನು ಮಾಹಿತಿ ಕೊಡ್ಲೇಬೇಕಲ್ಲ ಅಂತ ಒತ್ತಡ ಹಾಕಿ ಒತ್ತಡದಿಂದ ಮಾಹಿತಿ ಪಡೆದುಕೊಂಡಂಗಿದೆ ಈ ಸಮೀಕ್ಷೆ. ಬಟ್ ಹೇಳಿಕೊಳ್ಳುವಷ್ಟು ಫಾಸ್ಟ್ ಆಗೂ ಕೂಡ ಸಮೀಕ್ಷೆಗಳಾಗ್ತಾ ಇಲ್ಲ. ಹಾಗಾಗಿ ಆರಂಭದಿಂದಲೂ ಹೇಳ್ತಾ ಇದ್ದೀವಲ್ಲ, ಈ ಒಂದು ಟೈಮ್ ಲೈನ್ ಇಟ್ಕೊಂಡಿದೆಯಲ್ಲ ಸರ್ಕಾರ, ಇಷ್ಟು ದಿನದಲ್ಲೇ ಸಮೀಕ್ಷೆ ಮುಕ್ತಾಯ ಆಗಬೇಕು ಅಂತ. ಮೋಸ್ಟ್ಲಿ ಆ ಅವಧಿಯೊಳಗೆ ಸಮೀಕ್ಷೆ ಮುಗಿಯೋದು ಕೂಡ ತೀರಾ ಕಷ್ಟ ಅಂತ ಸಿಬ್ಬಂದಿನೇ ಹೇಳ್ತಿದ್ದಾರಂತೆ. ಒಂದೊಂದು ಕಡೆ ಸರ್ವರ್ ಪ್ರಾಬ್ಲಮ್ ಆಗ್ತಾ ಇದೆ, ಒಂದೊಂದು ಕಡೆ OTP ಸಿಗೋದು ಡಿಲೇ ಆಗ್ತಾ ಇದೆ. ಈ 60 ಪ್ರಶ್ನೆಗಳಿಗೆ ಉತ್ತರ ಪಡ್ಕೊಳ್ಬೇಕು, ಒಂದು ಮನೆಯಿಂದ ಸಮೀಕ್ಷೆ ಮಾಡಬೇಕು ಅಂದ್ರೂ ಕೂಡ ಅಂದಾಜು 20 ರಿಂದ 25 ನಿಮಿಷ ಬೇಕಂತೆ. ಸೊ ಅಲ್ಲಿಗೆ ಲೆಕ್ಕ ಹಾಕಿಕೊಳ್ಳಿ. ಪ್ರತಿ ಮನೆಗೆ ಹೋಗಿ ಇಷ್ಟೆಲ್ಲ ಪ್ರಶ್ನೆಗಳನ್ನ ಕೇಳಿ ಪ್ರತಿಯೊಬ್ಬರ ಮಾಹಿತಿ ಪಡ್ಕೊಂಡು ಇವರು ಅಂದುಕೊಂಡಂತ ಅವಧಿಯಲ್ಲಿ ಮುಕ್ತಾಯ ಮಾಡೋದಕ್ಕೆ ಆಗುತ್ತಾ ಅನ್ನೋದು ಪ್ರಶ್ನೆ ಗೊತ್ತಿಲ್ಲ. ಅದೆಷ್ಟು ಬೇಗ ಇದನ್ನ ಕಂಪ್ಲೀಟ್ ಮಾಡ್ತಾರೋ, ಅದೆಷ್ಟರ ಮಟ್ಟಿಗೆ ಇಂಟ್ರೆಸ್ಟ್ ಕೊಟ್ಟು ಜನ ಮಾಹಿತಿ ಕೊಡ್ತಾರೋ ಅನ್ನೋದನ್ನ ಕಾದ್ ನೋಡ್ಬೇಕು.